ಹಾಯ್ ಹಲೋ ನಮಸ್ಕಾರ. ಸೊ ನಾನಿವತ್ತು ರಿಂಗ್ ರೋಡಲ್ಲಿ ಇರ್ತಕ್ಕಂಥ ದೇವಿ ಬಿರಿಯಾನಿ ಪ್ಯಾರಡೈಸಲ್ಲಿ ನಾನಿದ್ದೀನಿ. ಇಲ್ಲಿ ವೆಜ್ಜು ಮತ್ತು ನಾನ್ ವೆಜ್ ಕೂಡ ಸಿಗುತ್ತೆ. ಬನ್ನಿ ಯಾವ ರೀತಿ ಟೇಸ್ಟ್ ಮಾಡ್ತಾರೆ, ಸೊ ಆ ಒಂದು ಬಿರಿಯಾನಿ ಹೇಗಿರುತ್ತೆ ಮತ್ತು ವೆಜ್ಜು ಮತ್ತು ನಾನ್ ವೆಜ್ ಕೂಡ ಸಿಗುತ್ತೆ, ಯಾವ ರೀತಿ ರೆಡಿ ಮಾಡ್ತಾರೆ, ಏನೆಲ್ಲ ಇರುತ್ತೆ ನೋಡ್ಕೊಂಬರೋಣ. ಇವತ್ತು ದಾವಣಗೆರೆಯಲ್ಲಿ ಇರ್ತಕ್ಕಂಥ ಫೇಮಸ್ ಆಗುವಂಥ ಒಂದು ಬಿರಿಯಾನಿ ಸೆಂಟರ್ ಅಂತ ನಾನು ಅವಾಗಲೇ ಹೇಳಿದೆ. ಸೊ ದೇವಿ ಬಿರಿಯಾನಿ ಪ್ಯಾರಡೈಸಲ್ಲಿ ನಾನಿದ್ದೀನಿ. ಸೊ ಇಲ್ಲಿ ವಿಶೇಷವಾಗಿ ತುಂಬ ಚೆನ್ನಾಗಿ ಬಿರಿಯಾನಿ ಮಾಡ್ತಾರೆ, ವೆಜ್ಜು ಮತ್ತು ನಾನ್ ವೆಜ್ ಕೂಡ ಸಿಗುತ್ತೆ. ಸೊ ನನ್ನ ಜೊತೆಗೆ ಮಾಲೀಕರಾದಂಥ ರವಿ ಸರ್ ಇದ್ದಾರೆ. ಸೊ ಅವರೇ ಹೇಳ್ತಾರೆ ಏನೆಲ್ಲ ಇರುತ್ತೆ ಅಂತ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಹೇಳಿ, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ, ಏನೇನು ಸಿಗುತ್ತೆ? ನಮ್ಮದು ಮಂಡಿ ಮಾಲ್ದಲ್ಲಿ ಇದೆಯಲ್ಲ ಹನುಮಂತು ಬಿರಿಯಾನಿ, ಅದ್ರ ಹತ್ರನೇ ನಮ್ಮದು ದೇವಿ ಬಿರಿಯಾನಿ ಅಂತ ಇರೋದು. ಇಲ್ಲಿ ಒಂದು ಬ್ರಾಂಚ್ ಮಾಡಿದ್ದೀವಿ. ಎಲ್ಲಿ? ಬೆಂಗಳೂರಲ್ಲಿ? ಮೈಸೂರಲ್ಲಿ ಇದೆ. ಅದೇ ಇಲ್ಲಿ ಒಂದು ಬ್ರಾಂಚ್ ಮಾಡಿದ್ದೀವಿ ನಾವು. ಸರ್ ನಮ್ದೆಲ್ಲ ಫುಲ್ ಅಥೆಂಟಿಕ್ಕು ನಾಟಿ ಸ್ಟೈಲಲ್ಲಿ ಇರುತ್ತೆ ಸರ್ ಎಲ್ಲ ಬಿರಿಯಾನಿನೂ. ಮತ್ತು ಹೆಚ್ಚಿಗೆ ಮಸಾಲ ಹಾಕಿ ಏನೇನೋ ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡಿ ಅದರೆಲ್ಲ ಏನೂ ಮಾಡಲ್ಲ. ಪ್ಯೂರ್ ಅಥೆಂಟಿಕ್ ಆಗಿ ನಾಟಿ ಸ್ಟೈಲಲ್ಲಿ ಮಾಡ್ತೀವಿ ಎಲ್ಲನೂ. ಮತ್ತು ಎಲ್ಲರಿಗೂ ಫ್ರೆಂಡ್ಲಿ ಆಗಿ ಅಂತ ನಮ್ಮ ಕಾಂಬೋ ಆಫರ್ಗಳೆಲ್ಲ ಇದೆ. ಯಾರೇ ಬಂದರೂ ಎಂಥ ಅವ್ರ ಹತ್ರ ಎಷ್ಟು ದುಡ್ಡು ಇದ್ರೂ ಅದಕ್ಕೆ ತಕ್ಕನಂಗೆ ಕಾಂಬೋ ಆಫರ್ಗಳನ್ನ ಹಾಕಿದ್ದೀವಿ. ಯಾರೂ ತಿಂದೇನೆ ಬರೀ ಕೈಲಿ ಹೋಗಬಾರ್ದು ಅನ್ನೋದೇ ನಮ್ಮದು ಒಂದು ಥೀಮ್ ಇರೋದು. ಹಾಗಾಗಿ ಒಂದು ಕಾಂಬೋ ಆಫರ್ಗಳು ಇದ್ದಾವೆ, ಬೈ ಒನ್ ಗೆಟ್ ಒನ್ ಆಫರು ಹಾಕಿದ್ದೀವಿ. ಮತ್ತು ನಮ್ದೆಲ್ಲನೂ ನೋಡಿದ್ರೆ ನೀವು ರೈಸ್ ಕ್ವಾಲಿಟಿ ಇರಲಿ, ಪ್ರತಿಯೊಂದು ಇರಲಿ, ಎಲ್ಲ ಸಂಪ್ಯೂರಲ್ಲೇ ಯೂಸ್ ಮಾಡೋದು ನಾವು. ಯಾವುದೇ ರೀತಿ ಕೆಮಿಕಲ್ ಯೂಸ್ ಮಾಡಲ್ಲ, ಯಾವುದೇ ಟೇಸ್ಟಿಂಗ್ ಪೌಡ್ರ್ ಆಗಲಿ ಯಾವುದೂ ಯೂಸ್ ಮಾಡಲ್ಲ. ಹಾಗಾಗಿ ನಮ್ದು ಒಂದ್ಸರಿ ಟ್ರೈ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸರ್ ಎಲ್ಲ ಹೇಗಿದೆ, ಫುಡ್ಗಳು ಎಷ್ಟು ಇದಾಗಿದೆ, ಎಷ್ಟು ಮೈಲ್ಡ್ ಆಗಿರುತ್ತೆ, ಎಷ್ಟು ಅಥೆಂಟಿಕ್ ಆಗಿರುತ್ತೆ ಅಂತ ಗೊತ್ತಾಗುತ್ತೆ. ಇವತ್ತಿನ ಆಫರ್ ಏನಿದೆ ಸರ್? ಇವತ್ತು ಬೈ ಒನ್ ಗೆಟ್ ಒನ್ ಆಫರ್ ಕೊಡ್ತಾ ಇದೀವಿ. ಚಿಕನ್ ಕಾಂಬೋ ಅಂತ ಆಫರ್ ಇದೆ, ಮಟನ್ ಕಾಂಬೋ ಅಂತ ಆಫರ್ ಇದೆ. ಸ್ಟೂಡೆಂಟ್ ಫ್ರೆಂಡ್ಲಿ ಆಫರ್ಗಳೇ ಸರ್ ಎಲ್ಲನೂ. ಸ್ಟೂಡೆಂಟ್ ಫ್ರೆಂಡ್ಲಿ, ಫ್ಯಾಮಿಲಿನೂ ಕುತ್ತಿ ತಿನ್ನೋ ಅಂತ ಒಂದು ಆಂಬಿಯನ್ಸ್ ಇದೆ ನಮ್ಮದು. ಹೌದೌದು, ತುಂಬ ಚೆನ್ನಾಗಿ. ಏನು ಮೈಸೂರಲ್ಲಿ ಇರ್ತಕ್ಕಂಥ ಚಾಮುಂಡಿ ಬೆಟ್ಟ ಆಗಿರ್ಬೋದು, ಮೈಸೂರು ಪ್ಯಾಲೇಸು, ಸೊ ಈ ಥರದ್ದು ಒಂದು ಥಾಟ್ಸ್ನ ಇಟ್ಕೊಂಡು ಸೊ ಒಂದು ಒಳ್ಳೆ ಅಟ್ಮಾಸ್ಫಿಯರಲ್ಲಿ ಒಂದು ನಾನ್ ವೆಜ್ ಊಟ ಮಾಡ್ಬೋದು ಅಂತ ಒಂದು ಪ್ಲೇಸ್ನ ಮಾಡಿದ್ದಾರೆ ರವಿ ಸರ್ ಅವರು. ಸೊ ವಿಶೇಷವಾಗಿ ಎಲ್ಲ ಏನು ಅಂದರೆ ಸರ್, ಜನಗಳಿಗೆ ಒಳ್ಳೆ ಪದಾರ್ಥ ಕೊಡಬೇಕು, ಒಳ್ಳೆ ಆಹಾರ ಕೊಡಬೇಕು ಸರ್. ದುಡ್ಡು ಮಾಡೋದು ಎಲ್ಲರೂ ಮಾಡ್ತಾರೆ, ಹಾಗಾಗಿ ಜನಗಳಿಗೊಂದು ಒಳ್ಳೆ ಆಹಾರ ಕೊಡಬೇಕು, ಅದೇ ನಮ್ಮ ಥೀಮ್ ಇರೋದು ಸರ್. ಓಕೆ, ಸೊ ಬನ್ನಿ ಹಾಗಾದರೆ ಟೇಸ್ಟ್ ಹೇಗಿರುತ್ತೆ ಅನ್ನೋದನ್ನ ನೋಡ್ಕೊಂಬರೋಣ. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ಈ ಬಿರಿಯಾನಿನ ರೆಡಿ ಮಾಡ್ತಾರೆ, ಅದ್ರ ಜೊತೆಗೆ ಯಾವ ರೀತಿ ಮಸಾಲವನ್ನು ಹಾಕ್ತಾರೆ, ಸೊ ಟೇಸ್ಟ್ ಹೇಗಿತ್ತು ಅನ್ನೋದು ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತೊಂದು ಇಂಥ ಕಾನ್ಸೆಪ್ಟ್ನೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಲ್ಲಿವರೆಗೂ ನೋಡ್ತಾ ಇರಿ DVG 1 ನ್ಯೂಸ್ ದಾವಣಗೆರೆ.